ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಳೆ ರಜಾ ಕೊಟ್ಟಿದ್ದಾರೆ ನಮ್ಮ ಕಡೆ ಅಂತೂ. ಹಾಸನಲ್ಲಿ ಭಯಾನಕ ಮಳೆ, ಫ್ರೀನೇ ಇಲ್ಲ, ಬಿಡುವೇ ಇಲ್ದಂಗೆ. ನಮಗಂತೂ ಎಷ್ಟು ಯಾವಾಗಪ್ಪ ಬಿಸಿಲು ಬರುತ್ತೆ, ಬಿಸಿಲು ನೋಡೇ ತುಂಬ ದಿನ ಆಗಿದೆ. ಬಿಸಿಲು ನೋಡಿದ್ರೆ ಸಾಕಪ್ಪ ಅನ್ನೋಷ್ಟು ಬೇಜಾರಿಟ್ಟು ಸಾಕಾಗಿದೆ ಮಳೆ. ಮನೇಲೇ ಇದ್ದಾರಲ್ಲ ಮಕ್ಕಳೆಲ್ಲವ, ಸ್ವಲ್ಪ ಅವರಿಗೆಲ್ಲ ಆಯಿಲ್ ಮಸಾಜ್ ಅಂದರೆ ತುಂಬ ಇಷ್ಟ. ಇನ್ನಿನ್ನು ಮಗಳು ಸಿಗೋದಿಲ್ಲ, ಮಗಳು ಕಾಲೇಜು, ಅವಳು ಸಂಡೇಸ್ ಅಷ್ಟೇನೆ. ಮಗ ಇದ್ನೆಲ್ಲ ಮನೇಲಿ, ಸ್ವಲ್ಪ ಅಮ್ಮ ಹಚ್ಕೊಡ್ರಮ್ಮ ಎಣ್ಣೆ ಬಿಸಿ ಮಾಡಿ ತಲೆಗೆ, ನಂಗೆ ಮಸಾಜ್ ಮಾಡ್ರಮ್ಮ, ಅವನಿಗಿಷ್ಟ ತುಂಬ. ಹಾಗಾಗಿ ಮಸಾಜ್ ಎಲ್ಲ ಮಾಡಿಕೊಟ್ಟೆ, ಆಯಿಲ್ ಮಸಾಜು. ಇನ್ನು ಹಿಂಗಿರೋ ಸ್ನಾನ ಮನೇಲಿ ಇದ್ದರೆ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕೊಂಡು ಮನೇಲಿ ಇದ್ದರೆ ಶೀತ ಎಲ್ಲ ಆಗೋದಿಲ್ಲ ಅಂತ. ಇಲ್ಲಾಂದರೆ ಸ್ವಲ್ಪ ಭಯ, ಶೀತ ಎಲ್ಲ ಆಗಿಬಿಡುತ್ತೆ ಈ ಟೈಮಲ್ಲಿ ಆಯಿಲ್ ಹಚ್ಚಿದ್ರೆ ಅಂತ. ಈ ವೆದರ್ಗೆ, ಕ್ಲೈಮೇಟ್ಸಿಗೆ ಏನಾದ್ರು ಸಂಜೆ ಕಾಫಿ ಟೀ ಜೊತೆ ಬೇಕೇ ಬೇಕು ಅನಿಸುತ್ತೆ, ಬಿಸಿ ಬಿಸಿಯಾಗಿ. ಮನೇಲಿ ಮಗನೂ ಇದ್ದ, ತಮ್ಮ, ನಾದಿನಿ, ಮಕ್ಕಳು ಎಲ್ಲ ಬಂದಿದ್ದರು. ಸೊ ಬಿಸಿ ಬಿಸಿಯಾಗಿ ಈರುಳ್ಳಿ ಬಜ್ಜಿನೋ ಪಕೋಡನ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ. ಮನೇಲಿ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಸ್ವೀಟ್ ಕಾರ್ನ್ ಯೂಸ್ ಮಾಡಿ ಈರುಳ್ಳಿ ಬಜ್ಜಿನೇ ಮಾಡೋಣ ಅಂತ ಪ್ರಿಪೇರ್ ಮಾಡಿದೆ. ಸೊ ನಾನು ಫಸ್ಟ್ ಸ್ಟಾರ್ಟಿಂಗು ನನ್ನ ಚಾನಲ್ ಓಪನ್ ಮಾಡಿದಾಗ ನಾನು ಸ್ವೀಟ್ ಕಾರ್ನ್ ಯೂಸ್ ಮಾಡಿ ಈರುಳ್ಳಿ ಬಜ್ಜಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸ್ವಲ್ಪ ನಾನು ಈ ಸ್ವೀಟ್ ಕಾರ್ನ ಗ್ರೈಂಡ್ ಮಾಡಿಕೊಂಡು ಮಾಡಿದ್ದೆ. ಇಲ್ಲಿ ನಾನು ಇಡೀ ಕಾಳನ್ನೇ ಹಾಕಿದ್ದೀನಿ ಸ್ವೀಟ್ ಕಾರ್ನ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನ ಹೋಗಿ ಚೆಕ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಯಾರಿಗೆ ಇಷ್ಟ ಆಗೋದಿಲ್ಲ ಈರುಳ್ಳಿ ಬಜ್ಜಿ ಆಗಲಿ ಯಾವುದಾಗಲಿ, ಆದರೂ ಈ ವೆದರ್ಗಂತೂ ಖಂಡಿತ ಇಷ್ಟ ಆಗುತ್ತೆ, ಮಕ್ಳುಗಳಿಗೂ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಇರುತ್ತೆ, ಹಾಗಾಗಿ ಹೇಳ್ತಿರೋದು. ತುಂಬ ಚೆನ್ನಾಗಾಗುತ್ತೆ. ಸಂಜೆ ಕಾಫಿ ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಅದರಲ್ಲೂ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ, ಏಕೆಂದರೆ ಸ್ವಲ್ಪ ಸ್ವೀಟ್ ಥರ ಎಲ್ಲ ಇರುತ್ತಲ್ಲ, ಡಿಫ್ರೆಂಟಾಗಿರುತ್ತೆ ಮಾತ್ರ. ನೋಡಿ, ಇವಾಗ ಮಳೆ ಜಾಸ್ತಿ ಆಗಿರೋದಕ್ಕೂ ಅದಕ್ಕೂ ನಮ್ಮ ಹಾಸನಲ್ಲಂತೂ ನಮಗೆ ಒಂದೂವರೆ ತಿಂಗಳಿಂದ ನಾವು ಬಿಸಿಲೇ ನೋಡಿಲ್ಲ. ಯಾವಾಗಪ್ಪ ಬಿಸಿಲು ಬರುತ್ತೆ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಜೀವನದಲ್ಲಿ ಯಾವುದು ಜಾಸ್ತಿ ಆಗಬಾರ್ದು ಅಂತ ಹೇಳೋದು ಅದಕ್ಕೇನೆ. ಪ್ರಕೃತಿ ವಿರುದ್ಧವಾಗಂತೂ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ಲಾಸ್ಟ್ ಇಯರ್ ನೋಡಿ, ಮಳೆ ಇಲ್ದೇ ಎಲ್ಲ ಕಡೆ ನೀರೆಲ್ಲ, ಬೋರ್ವೆಲ್ ಎಲ್ಲ ನಿಂತೋಗ್ಬಿಟ್ಟಿದ್ದು, ಎಷ್ಟು ರೈತರುಗಳಿಗೆ ಪ್ರಾಬ್ಲಮ್ ಆಯಿತು. ಇವಾಗ ಅದೇ ಎಲ್ಲ ಕಡೆ ನೀರು. ಅದೇ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅನ್ನೋಕ್ಕೆ ನೋಡಿದ್ದೇನೆ. ಬಟ್ ಏನು ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಎಲ್ಲದನ್ನೂ ಆ್ಯಕ್ಸೆಪ್ಟ್ ಮಾಡಬೇಕು ಅನ್ನೋದಷ್ಟೇ. ಬೆಣ್ಣೆ ತಿಂದ್ರೆ ಸಪ್ಪೆ ಅನ್ಸುತ್ತೆ ಅಲ್ವಾ? ಇಲ್ಲ, ಎಲ್ಲಿಗ್ಲ ಹೋಗಿದ್ದೆ ನೀನು? ಏನು ಮಾಡ್ತಿದ್ದೆ ಅಲ್ಲಿ? ಸುಮ್ಮನೆ ಸ್ಕೂಲಿಗೆ ಹೋಗಿದ್ದೆ ನೀನು ಇವತ್ತು? ವಾಶ್ ಮಾಡಬೇಕು. MBBS ಮಾಡ್ತಿರೋ ಸ್ಟೂಡೆಂಟ್ಸ್ ಅಂತ ಇವ್ರಿಗೆ ಕ್ಲಾಸ್ ಮಾಡ್ಯಾರ ಇವತ್ತು ಅಲ್ವೇಂದ್ರ? ನೋಡಿಲಿ, ಇವರಿಗೆ ಇಲ್ಲ, ನಿಮಗೆ ಮಾಡಿದಾರೆ ನೋಡಿ. ನೀವು ಟ್ರೈನು ಎಲ್ಲಿ ಬಂದಿದೆ? ಬರ್ತಾಳು, ಇಲ್ಲೇ ಮನೆ ಮುಂದೆನೇ ಬರುತ್ತೆ ನೋಡು. ಹಾಂ, ಇಲ್ಲಿ ಟ್ರೈನಾ? ಇಂಜಿನ ಅಷ್ಟೇ ಅನ್ಸುತ್ತೆ.
ಅಯ್ಯೋ ಅದಂತ ನಿಧಾನಕ್ಕೆ ಎತ್ತಿನ ಗಾಡಿ ಹೋಗುತ್ತಲ್ಲ ಹಂಗೋದು ಎತ್ಕೊಂಡ್ರ ಏನು ಇಲ್ಲಿ ಟ್ರೈನಲ್ಲಿ ಫಾಸ್ಟಾಗಿ ಹೋಗೋದು ಗೂಡ್ಸಿದು ಅದು ಇಂಜಿನ್ ಎಳ್ಕೊಂಡು ಹೋಗ್ಬೇಕಲ್ಲ. ನನ್ನ ತಮ್ಮ ಮಕ್ಕಳು ಎಲ್ಲ ಹೊರಟರು. ನಮಗೆ ನಮ್ಮ ನೈಬರ್ ಒಬ್ಬರು ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಇಟ್ಸ್ಕೊಂಡಿದ್ದೀವಿ ಬನ್ನಿ ಅಂತ ಕರೆದಿದ್ರು. ನಾನು ನನ್ನ ಮಗನ ಕರ್ಕೊಂಡು ಹೋಗಿರಲಿಲ್ಲ. ದೇವಸ್ಥಾನ ಓಪನ್ ಆದಮೇಲೆ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ, ಹೆಂಗಿದ್ರು ನಾನು ದೇವಸ್ಥಾನ ಓಪನಲ್ಲಿ ನನ್ನ ಮಕ್ಳನ್ನ ಕರ್ಕೊಂಡು ಹೋಗಿರಲಿಲ್ಲ ಅಂತೇಳಿ ಕರ್ಕೊಂಡು ಹೋಗಿದ್ದೆ. ಪ್ರತಿದಿನ ದೇವಸ್ಥಾನ ಓಪನ್ ಆದ 48 ದಿನದವರೆಗೂ ಪ್ರತಿದಿನ ಒಬ್ಬೊಬ್ಬರು ಪೂಜೆ ಅಭಿಷೇಕ ಆ ಥರ ಎಲ್ಲ ಇಡಿಸಿ ಅವರಿಗೆ ಗೊತ್ತಿರೋರನ್ನ ಪರಿಚಯದವ್ರನ್ನ ಕರೆದಿದ್ರು. ನಮ್ಮನ್ನು ನಮ್ಮ ನೈಬರೇ ಪೂಜೆ ಇಡ್ಸ್ಕೊಂಡಿದ್ದು, ನಮಗೆ ತುಂಬ ಬೇಕಾದವರು. ಬಟ್ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು, ದೇವಸ್ಥಾನದ ಪೂಜೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗಾಲೇ 8:30 ಆಗೋಗ್ಬಿಟ್ಟಿತ್ತು. ಒಂಥರ ಚೆನ್ನಾಗಿರುತ್ತೆ. ಅದರಲ್ಲಂತೂ ಊರ ಕಡೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸಿಟಿ ಕಡೆ ಸ್ವಲ್ಪ ಕಮ್ಮಿ ಬರೋದು ಪೂಜೆ ಅಂತಂದರೆ, ಸ್ವಲ್ಪ ಕಮ್ಮಿ ಗೊತ್ತಿರೋರೆಲ್ಲ ಕಮ್ಮಿ ಇರ್ತಾರಲ್ವ ಏರಿಯಾ ವೈಸು. ಊರ ಕಡೆ ಇಡೀ ಊರವರೆಲ್ಲ ದೇವಸ್ಥಾನ ಹತ್ರ ಸೇರ್ಕೊತಾರೆ. ಒಂಥರ ಚೆಂದ ಹಳ್ಳಿ ಕಡೆನೇ ಸಿಟಿಗಿಂತನೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾನು ಪ್ರತಿ ವರ್ಷ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಮೈಸೂರಿಗೆ. ನೋಡಿ 4:45 ಏನೋ ಆಗಿತ್ತು ಹೋಗೋದು ಅಂತೇಳಿ ಹೊರಟಿದ್ದಿದ್ದು ದೇವ್ರ ದರ್ಶನ. ಪ್ರತಿ ವರ್ಷ ಒಂದು 3-4 ಇಯರ್ಸಿಂದ ಹೋಗ್ತಿರೋದು ನಾವು, ಪ್ರತಿ ವರ್ಷ ಹೋಗ್ತೀವಿ. ಈ ವರ್ಷ ಹೋಗೋಣ ಬೆಟ್ಟ ಹತ್ತೋದು ಅಂತ ಅಂದ್ಕೊಂಡು ಹೋಗಿದ್ದು. ಒಂಥರ ಅಂದರೆ ಬೇಗ ಹೋದರೆ ಬೇಗ ಬರ್ಬೋದು, ಮಕ್ಕಳು ಸ್ಕೂಲಿಂದ ಕಾಲೇಜಿಂದ ಬರೋಷ್ಟೊತ್ತಿಗೆ ಮನೆಗೆ ಬರ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗ ಹೋದ್ವಿ. ಬಟ್ ಬೇಗ ಹೋದರೆ ರಶ್ ಏನೂ ಇರೋದಿಲ್ಲ, ರಶ್ ಆಗೋದಿಲ್ಲ ಅಷ್ಟೊಂದು ಅಂತ. ಏಕೆಂದರೆ ನಾವು ಫಸ್ಟಿಂದ ಹೋಗುವಾಗೆಲ್ಲ ರಶ್ಶೇ ಇರ್ತಿರ್ಲಿಲ್ಲ. ಇವಾಗಂತೂ ಈ ವಿಪರೀತ ರಶ್ಶು, ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ರಶ್ಶು. ಬಟ್ ಮುಂಚೆನೇ ಹೇಳಿದರು ಎಲ್ಲರೂ ತುಂಬ ರಶ್ ಆಗುತ್ತೆ, ಬೇಗ ಹೋಗಿ ದರ್ಶನ ಮಾಡಿ ಅಂತೆಲ್ಲ ಹೇಳಿದರು. ಹಾಗಾಗಿ ಸ್ವಲ್ಪ ನಾವು ಮನೆಯಿಂದ ಬೇಗ ಹೊರಟ್ರೆ ಬೇಗ ಹೋದರೆ ಅಷ್ಟು ರಶ್ ಇರೋಲ್ಲ ಅಂತ. ಅದರಲ್ಲೂ ನಾವು ಬೆಟ್ಟ ಎಲ್ಲ ಅಂತ ಹತ್ತೋದು ಅಂತ ಅಂದ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ. ಬಟ್ ನಾನು ಇದೇ ಫಸ್ಟ್ ಟೈಮು ಬೆಟ್ಟ ಹತ್ತಿದ್ದು. ಒಂಥರ ನಿಜವಾಗ್ಲೂ ಒಂಥರ ಖುಷಿ ಆಯಿತು. ಏಕೆ ಅಂತಂದರೆ ನಾನು ಅಂದ್ಕೊಂಡಿದ್ದೆ ತುಂಬ ವರ್ಷಗಳಿಂದ ಒಂದು ಸಲನಾದ್ರು ನಾನು ಬೆಟ್ಟ ಹತ್ತಬೇಕು, ಬೆಟ್ಟ ಹತ್ತಿದ ಅನುಭವನೇ ನನಗಿರಲಿಲ್ಲ. ಅದರಲ್ಲೂ ಬಟ್ ಅಂದ್ಕೊಂಡು ಹೋಗಲಿಲ್ಲ ಅಂದರೆ ಅದೊಂಥರ ಬೇಜಾರಾಗುತ್ತಲ್ವ. ಹಾಗಾಗಿ ಒಂಥರ ಡಿಫ್ರೆಂಟಾಗಿತ್ತು. ನಮ್ಮ ಹಾಸನಲ್ಲಿ ಮಳೆ ಗಿಜಿ ಬಿಜಿ ಅಂತಿರುತ್ತೆ ನೋಡಿ. ಮಳೆನೇ ಇಲ್ಲ ರೀ ಅಲ್ಲಿ ಮೈಸೂರಲ್ಲಿ. ನನಗೇನೋ ಒಂಥರ ಖುಷಿ ಆಯಿತು ಬಿಸಿಲು ನೋಡಿ. ಅಯ್ಯೋ ಎಲ್ಲಿಂದನೋ ಫ್ರೀಝರಿಂದ ತೆಗೆದು ಹೊರಗಡೆ ಇಟ್ಟರೆ ಹೆಂಗಾಗ್ತೀವಿ ಹಂಗಾಗೋಗ್ಬಿಟ್ಟು ಮಾತ್ರ. ಒಂದು ಸ್ವಲ್ಪ ಬಿಸಿಲಿಗೇನೆ ನಿಜವಾಗ್ಲೂ ಒಂಥರ ಬಿಸಿಲು ನೋಡಿ ಖುಷಿ ಅನ್ನಿಸ್ತು. ಬಟ್ ಬೆಟ್ಟ ಹತ್ಬೇಕಾದ್ರೆ ಅಲ್ಲೇ ಮಧ್ಯ ಒಂದೊಂದು ವ್ಯೂ ಪಾಯಿಂಟು, ಸಿಟಿ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನಾವು ತಿಂಡಿ ಏನೋ ತಿನ್ಕೊಂಡು ಹೋಗಿರಲಿಲ್ಲ, ಟಿಫನ್ ಏನೂ ಮಾಡಿರಲಿಲ್ಲ. ನಾವು ಹಾಗೆ ಬೆಟ್ಟ ಹತ್ತೋದು ಅಂತ ಅಂದ್ಕೊಂಡು ಹೋಗಿದ್ದಿದ್ದು. ಮಧ್ಯೆ ಅಲ್ಲೇ ಫ್ರೂಟ್ಸ್ ಸ್ಟಾಲೆಲ್ಲ ಚಿಕ್ಕದು ಅಂಗಡಿಗಳೆಲ್ಲ ಇರ್ತಾವಲ್ಲ, ಆ ಥರ ಅಲ್ಲೇ ಫ್ರೂಟ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಅದರಲ್ಲೂ ಬೆಟ್ಟ ಹತ್ಬೇಕಾರಂತೂ ಬೆಟ್ಟ ಹತ್ತೋವರೆಗೂ ಮಂಕಿಗಳು ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಳುಗಳಿದ್ರೆ ಇನ್ನೂ ಖುಷಿ ಪಡ್ತಿದ್ದು. ಆಲ್ಮೋಸ್ಟ್ ಯಾವಾಗ್ಲೂ ನಾವೇ ಹೋಗೋದು. ನಾವು ಅದರಲ್ಲೂ ಫ್ರೈಡೇ ಹೋಗಿದ್ದಲ್ಲ, ವೀಕೆಂಡಲ್ಲಿ ಫ್ರೈಡೇ ಹೋದರೆ ವಿಪರೀತ ರಶ್ಶು. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ವೀಕೆಂಡಲ್ಲಿ ಹೆಚ್ಚು ಕಮ್ಮಿ 1-1.5 ಕಿಲೋಮೀಟ್ರಿಂದನೂ ಟ್ರಾಫಿಕ್ಕು ಜಾಮ್ ಆಗೋಗ್ಬಿಟ್ಟಿತ್ತು. ಬಟ್ ಲಾಸ್ಟ್ ಟೈಮು ನಾನು ದೇವ್ರ ದರ್ಶನನೇ ಮಾಡೋಕ್ಕಾಗಲಿಲ್ಲ, ಹಾಗೆ ವಾಪಸ್ ಬಂದಿದ್ವಿ. ಬಟ್ ಆಷಾಢದಲ್ಲಿ ನಾವು ಹೆಚ್ಚು ಕಮ್ಮಿ 3-4 ಇಯರೇ ಆಗೋಯ್ತು. ಆವಾಗಿಂದನೂ 4 ಜನನೂ ಒಟ್ಟಿಗೆ ಹೋಗಿ ಬರ್ತೀವಿ. ಬಟ್ ಯಾವಾಗ್ಲೂ ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗಿ ಬಸ್ಸಲ್ಲಿ ಹೋಗಿ ಬರ್ತಿದ್ದು. ಈ ಸಲ ಬೆಟ್ಟ ಹತ್ತೋದು ಅಂತ ಅಂದ್ಕೊಂಡು ಹೋಗಿದ್ದಿದ್ದು. ನಾನು ಇದೇ ಫಸ್ಟ್ ಟೈಮು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಅಂತ ಹತ್ತಿದ್ದು. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಏಕೆಂದರೆ ಬೆಟ್ಟದ ಮೇಲೆ ನಿಂತ್ಕೊಂಡು ವ್ಯೂ ಪಾಯಿಂಟ್ ಎಲ್ಲ ನೋಡೋಕ್ಕೆ ಇಡೀ ಮೈಸೂರನ್ನೇ ನೋಡ್ದಂಗೆ ಅನ್ನಿಸ್ತು. ಒಂಥರ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಬಟ್ಟು ನಾನು ಬೇರೆ ಬೆಟ್ಟಗಳನ್ನೂ ಹತ್ತಿದ್ದೀನಿ, ಆದರೆ ಈ ಬೆಟ್ಟ ಹತ್ತೋದಕ್ಕೂ ಬೇರೆ ಬೆಟ್ಟ ಹತ್ತೋದಕ್ಕೂ ಇವು ಸ್ಟೆಪ್ಸು ಸ್ವಲ್ಪ ಹೈಟ್ ಇದೆ.
ಬಟ್ ಗೊತ್ತಾಗುತ್ತೆ, ನೋಡಿದ್ರೇ ಹತ್ತುವಾಗ್ಲೇ ಗೊತ್ತಾಗುತ್ತೆ ತುಂಬ ಹೈಟಿದೆ. ಹೇಳಿದ್ರು 108 ಸ್ಟೆಪ್ಸ್ ಇದೆ ಅಂತ ಹೇಳಿದರು, ಬಟ್ ನಿಜವಾಗ್ಲೂ ನಂಗೆ ಅಂದಾಜಾಗಿ ಗೊತ್ತಿಲ್ಲ. ಬೆಟ್ಟ ಹತ್ತಿದ್ವಿ ಮಾತ್ರ ಒಂದು ಸ್ವಲ್ಪನೂ ಸ್ಟ್ರೈನ್ ಆಗಲಿಲ್ಲ. ಒಂದು ಹಾಫ್ ಆನ್ ಅವರ್ ಒಳಗೆಲ್ಲ ದರ್ಶನ ಆಗೋಯ್ತು. ನಾನು ಹೇಳೋದು, ಕೆಲವರೆಲ್ಲ ನಾನು ಫ್ರೈಡೇನೇ ಹೋಗಬೇಕು ಅಂತ ಎಲ್ಲ ಹೋಗ್ತಾರಲ್ಲ, ಯಾಕೆ ಆ ನೋಕು ನುಗ್ಲಾಟ ರಶ್ಶಲ್ಲಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡು, ಚಿಕ್ಕ ಮಕ್ಕಳನ್ನೆಲ್ಲ ಹೋಗಿರ್ತಾರೆ, ಕೆಲವು ಪೇಷಂಟ್ಗಳಿರ್ತಾರೆ, ಆದರೂ ಫ್ರೈಡೇನೇ ದರ್ಶನ ಮಾಡಬೇಕು ಅಂತ ಹೋಗ್ತಾರಲ್ಲ. ನಾನು ಹೇಳೋದು, ವೀಕ್ ಡೇಸಲ್ಲಿ ಹೋದ್ರಂತೂ ಖಂಡಿತ ಒಳ್ಳೆ ದರ್ಶನ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬರು ಹೋಗಿದ್ರು ಲಾಸ್ಟ್ ಫ್ರೈಡೇ, ಮಧ್ಯಾಹ್ನ 1:30 2 o'clock ಕ್ಯೂವಲ್ಲಿ ನಿಂತಿರೋರು, ರಾತ್ರಿ 10 ಗಂಟೆ ಕ್ಯೂ ಮುಗ್ದಿರೋದು, ಅವ್ರ ದರ್ಶನ ಆಗಿರೋದು. ಬಟ್ ನಿಜ ಫ್ರೈಡೇ ದರ್ಶನ ಆಗಿದ್ದು ಒಳ್ಳೆಯದಾಯಿತು. ಬಟ್ ಅಷ್ಟು ರಶ್ಶಲ್ಲಿ ಆಗೆಲ್ಲ ನಿಂತ್ಕೊಂಡು ದರ್ಶನ ಮಾಡೋದು ನನಗೇನೋ ವೀಕ್ ಡೇಸಲ್ಲಿ ಹೋದ್ರಂತೂ ಖಂಡಿತ ಒಳ್ಳೆ ದರ್ಶನ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರವರ ಒಪಿನಿಯನ್, ಅವ್ರವ್ರದ್ದೇ ಆದ ಒಪಿನಿಯನ್ನು ಇರುತ್ತೆ ಅಲ್ವಾ, ಹಾಗಾಗಿ ಯಾರಿಗೂ ಏನು ಹೇಳೋಕ್ಕಾಗೋದಿಲ್ಲ. ಬಟ್ ವೀಕ್ ಡೇಸಲ್ಲಿ ಹೋದರೆ ಒಳ್ಳೆ ದರ್ಶನ ಮಾಡ್ಕೊಬರ್ಬೋದು ಅಂತ ಹೇಳ್ತೀನಿ. ಬಟ್ ಎಲ್ಲ ಬಂದ್ವಿ. ಟಿಫನ್ ಮಾಡಿರಲಿಲ್ಲ ನಾವು, ಟಿಫನ್ ಮಾಡಿದ್ವಿ. ಎಲ್ಲ ಮುಗಿಸಿ ಕರ್ನಾಟಕ ಸ್ಯಾರೀಸಲ್ಲಿ ಆಫರ್ ಹಾಕಿದ್ದಾರೆ ಅಂತ ನೋಡಿದ್ವಿ. ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸು ಒಂದು ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ ರೀ, ಅಷ್ಟು ರಶ್ಶು ಮಾತ್ರ. ಬಟ್ ಆಫರ್ ಅಂತ ಹಾಕಿರೋ, ಬಟ್ ಯಾವ ಆಫರ್ ಇರಲಿಲ್ಲ. ಯಾಕೆಂದರೆ ನಾನು 2 days ಬ್ಯಾಕ್ ಅಷ್ಟೇ ನನ್ನ ತಂಗಿ ಬಂದಿದ್ಲು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಹಾಸನಲ್ಲಿ ಸ್ಯಾರಿ ನೋಡಿದ್ದೆ. ಬಟ್ ನನ್ನ ಒಪಿನಿಯನ್ನು, ಬಟ್ ಎಲ್ಲರದು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನೊಂದು 3-4 ಕೌಂಟ್ರಲ್ಲಿ ನೋಡಿದ್ದು ಸ್ಯಾರೀಸ್ ಎಲ್ಲ. ಬಟ್ ಇಲ್ಲಿಗೂ ಅಲ್ಲಿಗೂ ಆಫರ್ ಅನ್ನೋ ಥರ ಯಾವುದೂ ಇರಲಿಲ್ಲ. ಎಲ್ಲ ಇಲ್ಲಿಗಿಂತನೂ ಒಂದು 5% ಜಾಸ್ತಿನೇ ಇತ್ತು ಕಾಸ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಬಿಸ್ನೆಸ್ ಟೆಕ್ನಿಕ್ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನಾವಲ್ಲಿ ಸುಮ್ಮನೆ ನೋಡಿದ್ದಷ್ಟೇ, ಒಂದು 10 ನಿಮಿಷ ನೋಡಿದ್ವಿ. ಬಟ್ ನಮಗೇನಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಹೊರಟ್ಬಿಟ್ವಿ. ಮತ್ತು ಇನ್ನು ನಾವು ಮಕ್ಳುಗಳೆಲ್ಲ ಕರ್ಕೊಂಬರ್ಬೇಕಿತ್ತಲ್ಲ, ನಾವು ಮನೆಗೆ ಬಂದಾಗ ಮಕ್ಳಿಗೆ ನಾವಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂಡು ಬೇಗ ಬಂದ್ವಿ. ಒಳ್ಳೆ ದರ್ಶನ ಎಲ್ಲ ಆಯ್ತು. ಇನ್ನೆಲ್ಲ ನಾವು ಎಲ್ಲೂ ಹೊರಗಡೆ ಹೋಗಲಿಲ್ಲ. ಬಟ್ ಈ ಪಿಕ್ಕಾಗಿ ಬಂದು ನಮ್ಮ ಮನೆ ಮುಂದೆ ನನ್ನ ಮಗಳು ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ನಿಂತಿದ್ದೆ. ಆಗ ನೋಡಿದ್ದು. ಬಟ್ ತುಂಬ ಬರ್ತಾ ಇರ್ತವೆ, ಮಳೆ ಇರಲಿಲ್ಲ ಅಂತ ಅಂದರೆ ಒಂದು 4-5 ಬರ್ತಾವೆ, ಒಟ್ಟೊಟ್ಟಿಗೆ ಬಂದುಬಿಡ್ತವೆ. ಕೆಲವೊಂದು ಸಲ ನಮ್ಮನೆ ಮುಂದೆನೇ ಫುಲ್ಲು ಗೇಟ್ವರೆಗೂ ಬಂದುಬಿಟ್ಟಿರುತ್ತೆ. ನೋಡೋಕ್ಕೆ ಖುಷಿಯಾಗುತ್ತೆ, ಎಷ್ಟೋ ಸಲ ಬಂದಿದೆ ಆ ಥರ. ಬಟ್ ಇದು ವೀಡಿಯೋದಲ್ಲಿ ಈ ಥರ ಕಾಣಿಸ್ತಿದೆ, ರಿಯಲ್ಲಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಫೆದರ್ ಇರೋ ಅಂಥದ್ದು. ಬಟ್ ಬರ್ತವೆ ತುಂಬ, ನಾಯಿಗಳು ಬಿಡೋದಿಲ್ಲ, ತುಂಬ ನಾಯಿಗಳು ಬಂದುಬಿಡ್ತವೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವಕ್ಕೂ ಫುಡ್ ಬೇಕಲ್ಲ, ಅವು ಫುಡ್ ಹುಡ್ಕೊಂಡು ಬರ್ತವೆ. ನೋಡಿ, ನಾಯಿಗಳು ಬಿಡೋದೇ ಇಲ್ಲ, ಈಗ ಓಡಿಸ್ಕೊಂಡು ಹೋಗ್ತವೆ. ಅದು ಜೀವ ಉಳಿಸ್ಕೋಬೇಕಲ್ಲ. ಮೊದಲೆಲ್ಲ ನನಗೆ ಪಿಕಾಕಿ ಈ ಥರ ಆರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಆವಾಗಲೇ ನನಗೆ ಗೊತ್ತಾಗಿದ್ದು ಪಿಕಾಕ್ ಆರುತ್ತೆ ಅಂತ. ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ನಿಂತಿರ್ತೀನಿ. ನಾನು ಆವಾಗಲೇ ಈ ಪಿಕಾಕ್ ನೋಡಿದ್ದು. ಬಟ್ ಅವಳು ಸ್ವಲ್ಪ ನಾಯಿ ಎಲ್ಲ ಇದ್ದರೆ ಸ್ವಲ್ಪ ಹೆದರ್ತಾಳೆ, ಹಾಗಾಗಿ ಆ ಟೈಮಿಗೆ ಕರೆಕ್ಟಾಗಿ ನಾನು ಹೊರಗಡೆ ನಿಂತ್ಕೊಂಡ್ರೆ ಬಸ್ ಬಂದಿದ್ದು ಗೊತ್ತಾಗುತ್ತೆ, ನೋಡ್ತಾಳೆ. ಸ್ವಲ್ಪ ಅವಳಿಗೂ ಭಯ ಇರಲ್ಲ ಅಲ್ವಾ, ಹಂಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ದೆ. ಬಟ್ ಬೆಳಗ್ಗೆ ಹೋದರು ಸಂಜೆವರೆಗೂ ಬರೋದಿಲ್ವಲ್ಲ. ಇವಾಗ ಅವಳಿಗೂ ಟೈಮೇ ಇಲ್ಲ, ನನಗೂ ಅವಳಿಗೂ ಮಾತಾಡೋಕ್ಕೆ ಟೈಮೇ ಸಿಕ್ಕಿರಲ್ಲ. 10 ನಿಮಿಷ ಮಾತಾಡೋಕ್ಕೆ ಟೈಮ್ ಸಿಕ್ಕಿರು ಸಾಕು ಅನ್ನಂಗೆ ಆಗಿರುತ್ತೆ ಲಾಸ್ಟಿಗಂತೂ. ಬೇಕೆಂದರೆ ಬೆಳಗ್ಗೆ 7:30 ಹೋಗಿ ಸಂಜೆ 6 ಗಂಟೆ ಆಗೋಗ್ಬಿಡುತ್ತೆ, ಟೈಮೇ ಇರೋದಿಲ್ಲ ಇವಾಗಂತೂ. ಹಾಗೆ ನನ್ನ ತಂಗಿ ಬಂದಿದ್ಲು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂತ. ಬಟ್ ಇವಳು ಬೆಂಗಳೂರಿಂದ ಬಂದಿದ್ಲು. ಬಟ್ ನಾನೇನು ಇನ್ನೂ ಶಾಪಿಂಗ್ ಮಾಡಿಲ್ಲ, ಇನ್ನೂ ಶಾಪಿಂಗ್ ಅಂತಲೇ ಹೋಗಿಲ್ಲ. ಬಟ್ ಅವಳು ಬಟ್ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಕೊಂಡು ಬಂದಿದ್ಲು. ಅವಳು ಹಾಸನ್ಗೆ ಊರಿಗೆ ಬಂದಿದ್ಲು. ಹಾಗೆ ಅಕ್ಕ ನಾನು ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಕಣೆ ಅಕ್ಕ ಶಾಪಿಂಗು ಅಂತ ಹೇಳಿದ್ಲು. ಸೊ ಹಾಗಾಗಿ ಶಾಪಿಂಗ್ ಮಾಡೋದು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಹಾಸನಲ್ಲಂತೂ ನನ್ನ ಕಡೆಯಿಂದ ಸಜೆಷನ್ ಕೊಡಬೇಕು ಅಂತಂದರೆ, ನನಗೆ ಹೇಗೆ ತೊಗೋತೀರ ನನಗೆ ಗೊತ್ತಿಲ್ಲ ಇದನ್ನು. ಬಟ್ ನಾನು ಲಾಸ್ಟ್ ಟೈಮು 1-2 years ಇಂದನೂ ನಾನು ಕಂಪೇರ್ ಮಾಡಿ ಹೇಳ್ತಿರೋದು. ನಾವು ಲಾಸ್ಟ್ ಇಯರು ನನ್ನ ಕಸಿನ್ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲಿ ಸಿಲ್ಕ್ ಸೀರೆಗಳೆಲ್ಲ ನೋಡಿದ್ವಿ. ಬಟ್ ಮೈಸೂರು ಸಿಲ್ಕು, ಕ್ರೇಪ್ ಸಿಲ್ಕು, ಮಾಮೂಲಿ ಸಿಂಪಲ್ ಫ್ಯಾನ್ಸಿ ಸೀರೆಗಳಾಗಿರ್ಬೋದು, ಆರ್ಡಿನರಿ ಸೀರೆಗಳಾಗಿರ್ಬೋದು, ಇವು ಎಲ್ಲ ಕಡೆ ಒಂದೇ ಪ್ರೈಸಲ್ಲಿ ಸಿಗ್ಬೋದು ಆಲ್ಮೋಸ್ಟು. ಬಟ್ ಹ್ಯಾಂಡ್ಲೂಮ್ಸ್ ಸಿಲ್ಕ್ ಸ್ಯಾರಿಗಳು ಬರುತ್ತಲ್ಲ, ಅದಂತೂ ನಮ್ಮ ಹಾಸನಲ್ಲೇ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ, ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾತ್ರ.
ಬಟ್ ಹೆಚ್ಚು ಕಮ್ಮಿ ನಾನು ಬೆಂಗಳೂರು ಚಿಕ್ಕಪೇಟೆನ ಆಲ್ಮೋಸ್ಟು ನೋಡಿದ್ದೀವಿ ನಾವು 2-3 ಡೇಸು. ಬಟ್ ನಮಗೆ ಒಂದೂ ಕಡೆನೂ ಒಳ್ಳೆ ಕಲೆಕ್ಷನ್ಸ್ ಸಿಗಲಿಲ್ಲ. ಕಲೆಕ್ಷನ್ಸ್ ಇಲ್ಲ ಅಂತೇನಿಲ್ಲ, ಕಲೆಕ್ಷನ್ಸ್ ಇದೆ. ಬಟ್ ನಮ್ಮ ಪ್ರೈಸಿಗೆ ಬೆಸ್ಟ್ ಪ್ರೈಸಲ್ಲಂತೂ ಸಿಗಲಿಲ್ಲ. ಬಟ್ ಇಲ್ಲಿಗಿಂತನೂ ಒಂದು 40% ಜಾಸ್ತಿನೇ ಇತ್ತು. ಬಟ್ ನಾನು ಅದಕ್ಕೆ ನೋಡಿದ್ರೆ ನಮ್ಮ ಹಾಸನ ನಿಜವಾಗ್ಲೂ ಬೆಸ್ಟಲ್ಲಿ ಬೆಸ್ಟು ಬಟ್ಟೆ ಕಲೆಕ್ಷನ್ಸ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಮೈಸೂರಲ್ಲೂ ನಮಗೆ ಲಾಸ್ಟ್ ಇಯರು ಆಯಿತು, ಬಿಫೋರ್ ಲಾಸ್ಟ್ ಇಯರು ಆಯಿತು. ನಾವು ಆಷಾಢದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋದಾಗ ಇದೇ ಥರ ಶಾಪಿಂಗ್ ಅಂತ ಹೋದಾಗ ನಮಗೆ ಅಲ್ಲೂ ಕೂಡ ಡಿಸಪಾಯಿಂಟ್ ಆಯಿತು. ಬಟ್ ನಮ್ಗೆ ಅಲ್ಲೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ನಮಗೆ ಗೊತ್ತಿಲ್ವೋ ಅಲ್ಲಿ ಎಲ್ಲಿದೆ ಅಂಗಡಿಗಳು, ಎಲ್ಲಿ ಬೆಸ್ಟ್ ಪ್ರೈಸಸ್ ಸಿಗುತ್ತೆ ಅಂತ ಗೊತ್ತಿಲ್ವೋ, ಎಲ್ಲಿ ಬೆಸ್ಟು ಕಲೆಕ್ಷನ್ಸ್ ಇದೆ ಅಂತ ಗೊತ್ತಿಲ್ಲೋ, ನಮಗೆ ಗೊತ್ತಿಲ್ಲ. ಆದರೆ ಬಟ್ ನಮ್ಮ ಹಾಸನಲ್ಲೇ ಒಳ್ಳೆ ಬೆಸ್ಟ್ ಕಲೆಕ್ಷನ್ಸ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವಳು ಸ್ವಲ್ಪ ಕ್ರೇಪ್ ಸಿಲ್ಕ್ ನೋಡೋಣ, ಮೈಸೂರು ಸಿಲ್ಕ್ ನೋಡೋಣ ಅಂತ ನೋಡಿದ್ಲು. ಒಳ್ಳೆ ಕಲೆಕ್ಷನ್ ಸಿಕ್ತು ಅವಳಿಗೆ ಸುಧಾದಲ್ಲಿ. ಬಟ್ ಹಾಸನಲ್ಲೂ ನಮಗೆ ಒಳ್ಳೆ ಒಂದು 3-4 ಅಂಗಡಿಗಳಿದೆ. ವಿಮಲ್ ಜ್ಯೋತಿ ಅಂತ ಇದೆ, ರತ್ನಮ್ ಇದೆ, ಮಧು ಸಿಲ್ಕ್ ಇದೆ, ಸುಧಾ ಸಿಲ್ಕ್ ಇದೆ. ಚೆನ್ನಾಗಿದೆ, ನಮಗೆ ಒಳ್ಳೆ ಬೆಸ್ಟ್ ಕಲೆಕ್ಷನ್ಸ್ ಇದೆ ಈ 4 ಅಂಗಡಿಗಳಲ್ಲೂ. ನೀವು ಆಲ್ಮೋಸ್ಟು ಮದುವೆ ಶಾಪಿಂಗು ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತೀವಿ, ಮೈಸೂರಿಗೆ ಹೋಗ್ತೀವಿ ಅಂತ ಹೋಗ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದೇ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಮಾತ್ರ ನಮ್ಮ ಹಾಸನಲ್ಲಿ ಒಳ್ಳೆ ಬೆಸ್ಟ್ ಕಲೆಕ್ಷನ್ಸು ಇದೆ, ಬೆಸ್ಟ್ ಪ್ರೈಸು ಇದೆ. ಆದಷ್ಟು ಬಂದು ನೋಡಿ ನಮ್ಮ ಹಾಸನಲ್ಲಿ ಹುಡುಕಿ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಮಾತ್ರ ನಮ್ಮ ಹಾಸನಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ. ನಮ್ಗೆ ಇಲ್ಲೇನೇ ಇಷ್ಟ. ತುಂಬ ಜನ ನನಗೆ ಗೊತ್ತಿರೋಂಗೆ ಇವಾಗಂತೂ ಆಲ್ಮೋಸ್ಟ್ ಬೆಂಗಳೂರಿಂದ ಎಲ್ಲ ಹಾಸನಿಗೆ ಬಂದು ತೊಗೊಳ್ತಾರೆ. ಈಗ ಅವ್ರಿಗೂ ಗೊತ್ತಾಗೋಗಿದೆ ಅಂತ ಅನ್ಕೋತೀನಿ. ಬಟ್ ಇಲ್ಲ, ನಾನು ಕಂಪ್ಯಾರಿಸಮ್ ಮಾಡ್ದಂಗೆ ಹೇಳ್ತಿರೋದು. ದೊಡ್ಡ ಅಂಗಡಿಗಳಿಗೂ ಹೋಗಿದ್ದೀನಿ, ಚಿಕ್ಕ ಅಂಗಡಿಗಳಿಗೂ ಹೋಗಿದ್ದೀವಿ ಲಾಸ್ಟ್ ಇಯರು. ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಮಗೆ ಬೆಂಗಳೂರು ಮೈಸೂರು ಶಾಪಿಂಗು. ಏನೋ ನನಗೆ ತಿಳಿದಿದ್ದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ನಂದೇನಾದ್ರು ತಪ್ಪಿದರೆ ಇನ್ಫಾರ್ಮೇಷನು ದಯವಿಟ್ಟು ಕ್ಷಮಿಸಿ. ಬಟ್ ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡಿದೆ ಅಷ್ಟೇನೆ. ಅವಳಿಗೆ ಬೆಸ್ಟು ಕಲೆಕ್ಷನ್ ಸಿಕ್ತು ಮಾತ್ರ. ಒಂದು 3 ಸೀರೆ ಏನೋ ತೊಗೊಂಡ್ಳು. ಇಷ್ಟ ಆಯಿತು, ಚೆನ್ನಾಗಿತ್ತು ಮಾತ್ರ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ವೀಡಿಯೋಗಳು ಮಾಡೋಕ್ಕಾಗಲಿ, ಮತ್ತೊಂದು ರೆಸಿಪಿಗಳು ಮಾಡೋಕ್ಕಾಗಲಿ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇದೇ ಥರ ಒಂದು ಇನ್ಫಾರ್ಮೇಟ್ ವೀಡಿಯೋದೊಂದಿಗಾಗಲಿ, ರೆಸಿಪಿ ವೀಡಿಯೋಗಳೊಂದಿಗಾಗಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.